ವೆಲ್ಕಮ್ ಟು ಒನ್ ಮೋರ್ ವಿಡಿಯೋ ಆಫ್ CSTechNfun. ಈ ವಿಡಿಯೋದಲ್ಲಿ ನಾವು ಪಬ್ಲಿಷರ್ ಸಬ್ಸ್ಕ್ರೈಬರ್ ಪ್ಯಾಟರ್ನ್ ಅನ್ನೋದೇನು ಅನ್ನೋದು ನೋಡೋಣ. ಈ ಪ್ಯಾಟರ್ನ್ ಬಂದ್ಬಿಟ್ಟು ನನಗೆ ತುಂಬಾ ಜನ ಕ್ವೆಶನ್ ಮಾಡಿದ್ರು ವಿತ್ ರೆಸ್ಪೆಕ್ಟ್ ಟು ಮೈಕ್ರೋ ಸರ್ವಿಸಸ್ ಕಮ್ಯುನಿಕೇಶನ್ಸ್ ಬಗ್ಗೆ, ಕಾಫ್ಕಾ ಅನ್ನೋದೇನು ಬಗ್ಗೆ, ಸೊ ಆಮೇಲೆ ಹೌ ದಿಸ್ ಮೈಕ್ರೋ ಸರ್ವಿಸಸ್ ಒಳಗಡೆ ಇರೋ ಕಮ್ಯುನಿಕೇಶನ್ ಪಬ್ಸಬ್ ಪ್ಯಾಟರ್ನ್ ಇಂದ ಹೇಗಾಗುತ್ತೆ, ಮೆಸೇಜ್ ಕ್ಯೂ ಯಾವಾಗ ಯೂಸ್ ಮಾಡ್ತೀವಿ, ಈ ಥರ ಎಲ್ಲ ಬೇರೆ ಬೇರೆ ಕ್ವೆಶನ್ಸ್ ಕೇಳಿದ್ರು. ಈ ವಿಡಿಯೋದಲ್ಲಿ ನಾವು ಇದು ಎಲ್ಲದಕ್ಕೆ ಫಂಡಮೆಂಟಲ್ ಇರುವಂಥದ್ದು ಏನು ಪಬ್ಲಿಷರ್ ಸಬ್ಸ್ಕ್ರೈಬರ್ ಪ್ಯಾಟರ್ನ್ ಅನ್ನೋದು ನೋಡೋಣ. ಈ ವಿಡಿಯೋನ ನೀವು ಕೊನೆ ತನಕ ನೋಡಿ. ಅಲ್ಲಿ ನಾನು ಪಬ್ಸಬ್ ಪ್ಯಾಟರ್ನ್, ಮೆಸೇಜ್ ಕ್ಯೂ ಪ್ಯಾಟರ್ನ್ ಮತ್ತು ಅಬ್ಸರ್ವರ್ ಪ್ಯಾಟರ್ನ್, ಈ ಮೂರು ಪ್ಯಾಟರ್ನ್ ಅಲ್ಲಿ ಒಂದು ದೇರ್ ಇಸ್ ಅ ಸಟಲ್ ಡಿಫ್ರೆನ್ಸ್, ಅಂದರೆ ಒಂದು ಥಿನ್ ಲೇಯರ್ ಥರ ಒಂದು ಡಿಫ್ರೆನ್ಸ್ ಇದೆ, ರೈಟ್? ಆ ಡಿಫ್ರೆನ್ಸ್ ಬಗ್ಗೆ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಬನ್ನಿ, ಈ ವಿಡಿಯೋದಲ್ಲಿ ನಾವೇನೇನು ನೋಡೋದು ಅಂದರೆ ದ ನೀಡ್ ಫಾರ್ ಪಬ್ಸಬ್ ಪ್ಯಾಟರ್ನ್. ಪಬ್ಸಬ್ ಪ್ಯಾಟರ್ನ್ ಏನಕ್ಕೆ ಬೇಕು ಅಂತ, ಆಮೇಲೆ ಪಬ್ಲಿಷರ್ ಅಂದ್ರೆ ಏನು, ಸಬ್ಸ್ಕ್ರೈಬರ್ ಅಂದ್ರೆ ಏನು, ಟಾಪಿಕ್ ಮತ್ತೆ ಬ್ರೋಕರ್ ಅಂದ್ರೆ ಏನು, ಇವೆಂಟ್ ಡ್ರಿವೆನ್ ಆರ್ಕಿಟೆಕ್ಚರ್ ಅಂದ್ರೆ ಏನು, ಆಮೇಲೆ ನಾವು ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ, ಕೆಲವೊಂದು ಎಕ್ಸಾಂಪಲ್ಸ್ ತಗೊಂಡು ನಾವು ನೋಡೋಣ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೋಡಿ, ಬಿಫೋರ್ ಜಂಪಿಂಗ್ ಟು ವಾಟ್ ಈಸ್ ಆಕ್ಚುಲಿ ಪಬ್ಲಿಷರ್ ಸಬ್ಸ್ಕ್ರೈಬರ್ ಪ್ಯಾಟರ್ನ್, ಕ್ಲೈಂಟ್ ಸರ್ವರ್ ಇಂಟ್ರಾಕ್ಷನ್ ಅನ್ನೋದು ಏನು ಅನ್ನೋದು, ಮತ್ತು ಈ ಕಾಂಟೆಕ್ಸ್ಟ್ ಅಲ್ಲಿ ಏನಕ್ಕೆ ಕ್ಲೈಂಟ್ ಸರ್ವರ್ ಇಂಟ್ರಾಕ್ಷನ್ ನಾನು ಮೆನ್ಷನ್ ಮಾಡ್ತಿದ್ದೀನಿ ಅಂತಂದ್ರೆ ಅದೊಂದು ಸ್ವಲ್ಪ ಲಿಟಲ್ ಆಗಿ ನೋಡೋಣ. ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಅಮೆಝಾನ್ ಸೇಲ್ ನಡೀತಾ ಇದೆ, ರೈಟ್? ಅಮೆಝಾನ್ ಸೇಲಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ ಏನು ಬರುತ್ತೆ. ಫಾರ್ ಎಕ್ಸಾಂಪಲ್ ದೇರ್ ಇಸ್ ಅ ಫೋನ್, ಲೆಟ್ಸ್ ಎ ಐಕೂ ಫೋನ್ ಅಂತ ಇದೆ. ಇದ್ರದ್ದು ಒಂದು ಹೊಸ ಮಾಡೆಲ್ ಲಾಂಚ್ ಆಗ್ತಾ ಇದೆ. ಈ ಮಾಡೆಲ್ ಲಾಂಚ್ ಆದಾಗ ಕೆಲವೊಂದು ಟೈಮ್ ಅಮೆಝಾನಲ್ಲಿ ಏನು ಬರುತ್ತೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್, ಆವಾಗ ಸಬ್ಸ್ಕ್ರೈಬ್ ಟು ದೀಸ್ ಮೆಸೇಜಸ್ ಅಂತ ಬರುತ್ತೆ. ಅಂದರೆ ಏನು, ಯಾವಾಗಲೇ ಇದ್ರ ಇದ್ರ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬಂದರು, ಯಾವಾಗ ಲಾಂಚ್ ಆಗ್ತಿದೆ, ಅದರ ಬಗ್ಗೆ ಏನು ಡೀಟೇಲ್ಸು, ಅದೇನು ಸ್ಪೆಸಿಫಿಕೇಶನ್ ಇದೆ, ಅದಕ್ಕೆ ನೀವು ಗೊತ್ತು ಮಾಡ್ಕೋಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ, ರೈಟ್? ಅಂದರೆ ಏನು, ನಿಮಗದು ಇನ್ಫಾರ್ಮೇಷನ್ ಬರುತ್ತೆ. ಈ ಇನ್ಫಾರ್ಮೇಷನ್ ತಗೊಳ್ಳೋದಕ್ಕೆ ದೇರ್ ಆರ್ ಅದರ್ ವೇಸ್ ಆಲ್ಸೋ. ಫಾರ್ ಎಕ್ಸಾಂಪಲ್, ಈಗ ನೀವು ಕ್ಲೈಂಟ್ ಅನ್ಕೊಳ್ಳಿ, ಇದು ಸರ್ವರಲ್ಲಿ ಆ ಇನ್ಫಾರ್ಮೇಷನ್ ಇದೆ. ಸೊ ದಿಸ್ ಎಂಟೈರ್ ಥಿಂಗ್ ಈಸ್ ಅಮೆಝಾನ್ ಅಂತ ಅನ್ಕೊಂಡ್ಬಿಡೋಣ, ರೈಟ್? ದಿಸ್ ಎಂಟೈರ್ ಥಿಂಗ್ ಈಸ್ ಅಮೆಝಾನ್. ಅಮೆಝಾನ್ ಒಳಗಡೆ ಬೇರೆ ಬೇರೆ ಮೈಕ್ರೋ ಸರ್ವಿಸಸ್ ಇದೆ. ನಾನು ಮೈಕ್ರೋ ಸರ್ವಿಸಸ್ ಆರ್ಕಿಟೆಕ್ಚರ್ ಬಗ್ಗೆ ಇನ್ನೊಂದು ವಿಡಿಯೋಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲಿಂಕ್ ಇಲ್ಲಿ ಸಿಗುತ್ತೆ ನಿಮಗೆ, ದಯವಿಟ್ಟು ಚೆಕ್ ಮಾಡಿ. ಈಗ ಲೆಟ್ಸ್ ಕಮ್ ಬ್ಯಾಕ್ ಟು ದ ಆಕ್ಚುಯಲ್ ಟಾಪಿಕ್. ಸೊ ಈಗ ಕ್ಲೈಂಟ್ ಸರ್ವರ್ ಇಂಟ್ರಾಕ್ಷನ್ ಅಲ್ಲಿ ಏನಾಗುತ್ತೆ, ಪ್ರತಿ ಸರಿ ಕ್ಲೈಂಟ್ ರಿಕ್ವೆಸ್ಟ್ ಮಾಡುತ್ತೆ ಸರ್ವರ್ಗೆ, ನನಗೆ ಈ ಐಕೋ ಫೋನ್, ಎನಿ ಫೋನ್ ಬಗ್ಗೆ ಏನು ಇನ್ಫಾರ್ಮೇಷನ್ ಇದೆಯಾ. ಹೇಗೆ ರಿಕ್ವೆಸ್ಟ್ ಮಾಡುತ್ತೆ, ಇಟ್ ವಿಲ್ ಸೆಂಡ್ ಅ ಗೆಟ್ ರಿಕ್ವೆಸ್ಟ್. ಓಕೆ, ಗೆಟ್ ಈಸ್ ಯುವರ್ HTTP ವರ್ಬ್, ಇದು HTTP ರಿಕ್ವೆಸ್ಟ್ ಮಾಡುತ್ತೆ. ಹೇಗೆ ಮಾಡುತ್ತೆ, ರೆಸ್ಟ್ API ಅಲ್ಲಿ ಮೂಲಕ ಮಾಡುತ್ತೆ. ಸೊ ದಿ ರಿಕ್ವೆಸ್ಟ್ ಮಾಡುತ್ತೆ, ಸರ್ವರ್ ಏನು ಮಾಡುತ್ತೆ, ರೆಸ್ಪಾನ್ಸ್ ಕಳಿಸುತ್ತೆ. ಫಾರ್ ಎಕ್ಸಾಂಪಲ್, ದ ಲಾಂಚ್ ಡೇಟ್ ಈಸ್ ಆನ್ 10th of December. ಈಗ ಇವತ್ತೇನು ಡೇಟ್ ಇದೆ, 2nd of December. ಸೊ ಅದು ಇವತ್ತು ಕ್ಲೈಂಟ್ ಕ್ವೆರಿ ಮಾಡುತ್ತೆ, ರಿಕ್ವೆಸ್ಟ್ ಕಳಿಸುತ್ತೆ. ಸರ್ವರ್ ಇಲ್ಲ ಅಂತ ಇನ್ಫಾರ್ಮೇಷನ್, ಅಂದರೆ ದೇರ್ ಇಸ್ ನೋ ಅಪ್ಡೇಟ್ ಆನ್ ಐಕೋ ಫೋನ್ ಅಂತ ಕಳಿಸುತ್ತೆ. ಸೊ ಇದೇ ಥರ ಪ್ರತಿ ಸರಿ ಇಟ್ ವಿಲ್ ಕೀಪ್ ಆನ್ ಸೆಂಡಿಂಗ್ ದ ರಿಕ್ವೆಸ್ಟ್. 4th ಕಳಿಸುತ್ತೆ, 5th, ಟಿಲ್ ದೆನ್ ಯಾವಾಗ ರಿಕ್ವೆಸ್ಟ್ ಇರುತ್ತೋ, ಏನೋ ಅಪ್ಡೇಟ್ ಇರುತ್ತಲ್ಲ, ಅವಾಗ ಸರ್ವರ್ ವಿಲ್ ಸೆಂಡ್ ಸಮ್ ರೆಸ್ಪಾನ್ಸ್. ಎಸ್, ದೇರ್ ಇಸ್ ಅ ನ್ಯೂ ಫೋನ್ ಅವೈಲೇಬಲ್, ದ ಲಾಂಚ್ ಇಸ್ ದೇರ್, ದಿಸ್ ಈಸ್ ದ ಪ್ರೈಸ್, ಎವ್ರಿಥಿಂಗ್, ಈ ಥರ ಇನ್ಫಾರ್ಮೇಷನ್ ಕಳಿಸುತ್ತೆ. ಓಕೆ, ಸೊ ದಿಸ್ ಈಸ್ ಯುವರ್ ಕ್ಲೈಂಟ್ ಸರ್ವರ್ ಇಂಟ್ರಾಕ್ಷನ್. ಈಗ ಇದ್ರ ಲಿಮಿಟೇಷನ್ಸ್ ಏನಿದೆ ಅಂತ ನೋಡೋಣ ಬನ್ನಿ. ಏನಿದ್ರ ಲಿಮಿಟೇಷನ್? ನಾವು ಅರ್ಲಿಯರ್, ನಾವು ಮುಂಚೆ ಸ್ಲೈಡಲ್ಲಿ ಏನು ನೋಡಿದ್ವಿ, ದೇರ್ ವಾಸ್ ಓನ್ಲಿ ಒನ್ ಕ್ಲೈಂಟ್. ಇಲ್ಲಿ ಎಷ್ಟು ಕ್ಲೈಂಟ್ ಇದ್ದಾರೆ, 3 ಕ್ಲೈಂಟ್ ಇದ್ದಾರೆ. ಓಕೆ, ಅಂದರೆ ನೀವು ಯೋಚನೆ ಮಾಡಿ, ಅಮೆಝಾನ್ ವೆಬ್ಸೈಟಿಗೆ ಎಷ್ಟು ಜನ ಆಕ್ಸೆಸ್ ಮಾಡ್ತಾ ಇರ್ತಾರೆ. ಅವ್ರು ಎಲ್ಲರೂ ಒಂದು ಲೆವೆಲ್, ಒಂದು ಯಾವ್ದಾದ್ರು ಒಂದು ಫೋನಿಗೆ ಇಂಟ್ರೆಸ್ಟೆಡ್ ಇದ್ದರೆ ಏನಾಗುತ್ತೆ, ಪ್ರತಿಯೊಬ್ಬ ಕ್ಲೈಂಟ್ ವಿಲ್ ಸೆಂಡ್ ರಿಕ್ವೆಸ್ಟ್ ಆ್ಯಂಡ್ ದೆನ್ ದೇ ವಿಲ್ ಸೆಂಡ್ ಸರ್ವರ್ ವಿಲ್ ಸೆಂಡ್ ರೆಸ್ಪಾನ್ಸ್. ಸೊ ಈಗ ನೋಡಿ, ಪ್ರತಿಯೊಬ್ಬರಿಗೆ ಇಲ್ಲಿ ಬರೀ ಮೂವರನ್ನ ನೀವು ನೋಡ್ಬಿಟ್ಟು ವಿ ಆರ್ ಟೆಲಿಂಗ್ ದೀಸ್ ಮೆನಿ ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸಸ್ ಆರ್ ದೇರ್. ಅದೇ ಥರ ದೇರ್ ಆರ್ ಸೋ ಮೆನಿ ಯೂಸರ್ಸ್. ಪ್ರತಿಯೊಬ್ಬರು ಸರ್ವರಿಗೆ ಅಷ್ಟು ರಿಕ್ವೆಸ್ಟ್ ಕಳಿಸ್ತಾ ಇದ್ರೆ ಏನಾಗುತ್ತೆ, ನಂಬರ್ ಆಫ್ ರಿಕ್ವೆಸ್ಟ್ ಆ್ಯಂಡ್ ನೆಟ್ವರ್ಕ್ ಟ್ರಾಫಿಕ್ ಇನ್ಕ್ರೀಸಸ್. ಈ ನೆಟ್ವರ್ಕ್ ಟ್ರಾಫಿಕ್ ಏನಿದೆ ಇದು ಜಾಸ್ತಿ ಆಗುತ್ತೆ, ನಂಬರ್ ಆಫ್ ರಿಕ್ವೆಸ್ಟ್ ಜಾಸ್ತಿ ಆಗುತ್ತೆ. ಸರ್ವರ್ ಮೇಲೆ ಏನಾಗುತ್ತೆ, ಲೋಡ್ ವಿಲ್ ಬಿ ಇನ್ಕ್ರೀಸ್ಡ್. ಸರ್ವರ್ ಮೇಲೆ ಲೋಡ್ ಇನ್ಕ್ರೀಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಸರ್ವರ್ ಏನಾಗುತ್ತೆ, ಅವಾಗ ರೆಸ್ಪಾನ್ಸ್ ಮಾಡೋದಕ್ಕೆ ಲೇಟೆನ್ಸಿ ಜಾಸ್ತಿ ಆಗುತ್ತೆ. ಏನು ಲೇಟೆನ್ಸಿ? ಲೇಟೆನ್ಸಿ ಅಂದರೆ ದೇರ್ ವಿಲ್ ಬಿ ಅ ಡಿಲೇ ಇನ್ ರೆಸ್ಪಾನ್ಸ್. ಓಕೆ, ಆಮೇಲೆ ಅಲ್ಲಿಗೂ ಇನ್ನೂ ರಿಕ್ವೆಸ್ಟ್ ಜಾಸ್ತಿ ಆದ ಅವಾಗ ಏನಾಗುತ್ತೆ, ಸರ್ವರ್ ವಿಲ್ ನಾಟ್ ಬಿ ಅವೈಲೇಬಲ್, ಸರ್ವರ್ ವಿಲ್ ಬಿ ಡೌನ್. ಓಕೆ, ಡೌನ್ ಟೈಮ್ ಆಗ್ಬಿಡುತ್ತೆ ಸರ್ವರ್ಗೆ, ಅಂದರೆ ಸರ್ವರ್ ವಿಲ್ ನಾಟ್ ಬಿ ಅವೈಲೇಬಲ್. ಸೊ ದೀಸ್ ಆರ್ ದಿ ಲಿಮಿಟೇಷನ್ಸ್ ಆಫ್ ಕ್ಲೈಂಟ್ ಸರ್ವರ್ ಮಾಡೆಲ್ ಇನ್ ದಿಸ್ ಪರ್ಟಿಕ್ಯುಲರ್ ಸಿನಾರಿಯೋ. ಏನು ಸಿನಾರಿಯೋ? ವೆನ್ ದೇರ್ ಆರ್ ಮಲ್ಟಿಪಲ್ ಕ್ಲೈಂಟ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಅ ಸ್ಪೆಸಿಫಿಕ್
ಟಾಪಿಕ್ ಆರ್ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಅಲ್ವಾ. ಬನ್ನಿ ಮುಂದೆ ನೋಡೋಣ. This is the reason why there is a pattern called as publisher subscriber pattern. ಇದನ್ನ ಏನಕ್ಕೆ ನಾವು ಪ್ಯಾಟರ್ನ್ ಅಂತ ಕರಿತೀವಿ ಅಂದ್ರೆ, ಪ್ಯಾಟರ್ನ್ ಆರ್ ಸಮ್ ಸ್ಟ್ಯಾಂಡರ್ಡ್ಸ್, ಆರ್ ಸಮ್ ಸ್ಟ್ಯಾಂಡರ್ಡ್ ways, okay, which are used in the software architecture. ನೀವು ಒಂದು ಸಿಸ್ಟಮ್ನ ಡಿಸೈನ್ ಮಾಡಬೇಕಾದ್ರೆ ಈ ಥರ ಒಂದು ಸ್ಟ್ಯಾಂಡರ್ಡ್ ಪ್ಯಾಟರ್ನ್ಸ್ ಇರುತ್ತೆ. ಅಂದರೆ ದೇರ್ ಆರ್ ಸಮ್ ಕಾಮನ್ ಪ್ರಾಬ್ಲಮ್ಸ್, ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ಸ್ ಅಥವಾ ಒಂದು ಪ್ಯಾಟರ್ನ್ಸ್ ಥರ ಯೂಸ್ ಮಾಡಿದ್ದಾರೆ. ಆ ಪ್ಯಾಟರ್ನ್ಸ್ನ ನೀವು ಯೂಸ್ ಮಾಡಿದ್ರೆ ಆ ಪ್ರಾಬ್ಲಮ್ಸ್ನ ಕಾಮನ್ಲಿ ರಿಕರಿಂಗ್ ಪ್ರಾಬ್ಲಮ್ಸ್, ಅಂದರೆ ಪದೇ ಪದೇ ಅದೇ ಥರ ಪ್ರಾಬ್ಲಮ್ಸ್ ಏನು ಅಬ್ಸರ್ವ್ ಮಾಡ್ತೀವೋ ಆ ಥರ ಪ್ರಾಬ್ಲಮ್ಸ್ನ ಸೊಲ್ಯೂಷನ್ ಹುಡ್ಕೋಬಹುದು. ಓಕೆ, ಸೊ ಹ್ಯಾವಿಂಗ್ ಸೆಡ್ ದ್ಯಾಟ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್ ಇನ್ ಡೀಟೇಲ್. ಈಗ ನೀವು ಹಿಂದಿನ ಸ್ಲೈಡಲ್ಲಿ ಏನು ನೋಡಿದ್ರಿ, ಇದೆಲ್ಲ ಯಾರ್ಯಾರು ಕ್ಲೈಂಟ್ಸ್ ಇದಾರಲ್ಲ, ರಾಮ್, ಶ್ಯಾಮ್ ಆ್ಯಂಡ್ ರಾಬರ್ಟ್, ಆಲ್ ದೀಸ್ ಆರ್ ನಥಿಂಗ್ ಬಟ್ ಸಬ್ಸ್ಕ್ರೈಬರ್ಸ್. ಓಕೆ, ಆಲ್ ದೀಸ್ ಆರ್ ಸಬ್ಸ್ಕ್ರೈಬರ್ಸ್. ಆಮೇಲೆ ಈ ಸರ್ವರ್ ಬಂದ್ಬಿಟ್ಟು ದಟ್ ಈಸ್ ಅ ಪಬ್ಲಿಷರ್. ಈಗ ಇದು ಹೇಗೆ ವರ್ಕ್ ಆಗುತ್ತೆ, ಇದ್ರ ಜೊತೆಗೆ ಇದರ ಟರ್ಮಿನಾಲಜೀಸ್ ಆಯ್ತಾ. ಸಬ್ಸ್ಕ್ರೈಬರ್ ಅಂದರೆ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ಸಮ್ ಇನ್ಫಾರ್ಮೇಶನ್, ಪಬ್ಲಿಷರ್ ಹೂ ಕ್ಯಾನ್ ಸೆಂಡ್ ಸಮ್ ಇನ್ಫಾರ್ಮೇಶನ್. Publisher can send, subscriber is interested in some information. ಓಕೆ, ಈಗ ಹೇಗೆ ಇದು ಕಮ್ಯುನಿಕೇಶನ್ ಆಗುತ್ತೆ ಅನ್ನೋದು, ರಾಮ್ ಈಸ್ ಲೆಟ್ಸ್ ಸೇ ಈಗ ಸ್ಯಾಮ್ಸಂಗ್ ಫೋನಲ್ಲಿ ಇಂಟ್ರೆಸ್ಟೆಡ್ ಇದ್ದಾನೆ, ಶ್ಯಾಮ್ನು ಐಫೋನಲ್ಲಿ ಇಂಟ್ರೆಸ್ಟೆಡ್ ಇದ್ದಾನೆ, ರಾಬರ್ಟ್ ಈಸ್ ಇಂಟ್ರೆಸ್ಟೆಡ್ ಇನ್ ಐಕ್ಯೂಟ್ ಫೋನ್. ಓಕೆ, ಅವಾಗ ಏನು ಮಾಡ್ಬೋದು ನಾವು, ದೇರ್ ವಿ ಕ್ಯಾನ್ ಡಿಫೈನ್ ಸಮ್ ಟಾಪಿಕ್ಸ್. ಓಕೆ, ಈಗ ಏನಾಗುತ್ತೆ, ಪಬ್ಲಿಷರ್ ಏನು ಮಾಡ್ತಾನೆ, whenever there is an information on Samsung phone, the publisher is going to send a message to Samsung topic. ಏನು ಮಾಡ್ತಾನೆ, ಸರ್ವರ್ ಸ್ಯಾಮ್ಸಂಗ್ ಟಾಪಿಕ್ಗೆ ಒಂದು ಮೆಸೇಜ್ ಕಳಿಸ್ತಾನೆ. ಏನು ಕಳಿಸ್ತಾನೆ, ಈ ಸ್ಯಾಮ್ಸಂಗ್ ಟಾಪಿಕ್ ಮೇಲೆ ವೆನೆವರ್ ದೇರ್ ಈಸ್ ಅ ಸ್ಯಾಮ್ಸಂಗ್ ಫೋನ್ ಲಾಂಚ್, ಇದು ಜಸ್ಟ್ ಎನ್ ಎಕ್ಸಾಂಪಲ್, ಓಕೆ, ಲಾಂಚ್ ಇದ್ದಾಗ ಅವನೇನು ಮಾಡ್ತಾನೆ, ಸ್ಯಾಮ್ಸಂಗ್ ಟಾಪಿಕ್ ಮೇಲೆ ಒಂದು ಇನ್ಫಾರ್ಮೇಶನ್ ಕಳಿಸ್ತಾನೆ, ಒಂದು ಮೆಸೇಜ್ ಕಳಿಸ್ತಾನೆ. ಆ ಸ್ಯಾಮ್ಸಂಗ್ ಟಾಪಿಕ್ನ ಏನು ಮಾಡಿದಾನೆ, ರಾಮ್ ಬಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿದಾನೆ. ಓಕೆ, ಅಂದರೆ ರಾಮ್ ಈಸ್ ಇಂಟ್ರೆಸ್ಟೆಡ್ ಇನ್ ಸ್ಯಾಮ್ಸಂಗ್ ಫೋನ್ಸ್. ಅದೇ ತರ ರಾಮ್ ಈಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಐಫೋನ್, ಇದಕ್ಕೂ ಇಂಟ್ರೆಸ್ಟೆಡ್ ಇದ್ದಾನೆ. ಓಕೆ, ಅದೇ ತರ ಶ್ಯಾಮ್ ಈಸ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ಐಫೋನ್, ರಾಬರ್ಟ್ ಈಸ್ ಇಂಟ್ರೆಸ್ಟೆಡ್ ಇನ್ ಐಕ್ಯೂ. ಓಕೆ, ಸೊ ಇದು ಸರ್ವರ್ ಬಂದ್ಬಿಟ್ಟು ಮೂರು ಟಾಪಿಕ್ಕಿಗೆ ಇನ್ಫಾರ್ಮೇಶನ್ ಕಳಿಸುತ್ತೆ. ಸ್ಯಾಮ್ಸಂಗ್ ಫೋನ್ ಲಾಂಚ್ ಇದ್ದಾಗ ಸ್ಯಾಮ್ಸಂಗ್ ಟಾಪಿಕ್ ಅಲ್ಲಿ ಇನ್ಫಾರ್ಮೇಶನ್ ಕಳಿಸುತ್ತೆ, ಐಫೋನ್ ಲಾಂಚ್ ಏನಾದರೂ ಇದ್ದಾಗ ಅಥವಾ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಕಳಿಸ್ಬೇಕು ಅಂದ್ರೆ ಐಫೋನ್ ಟಾಪಿಕ್ ಮೇಲೆ ಕಳಿಸುತ್ತೆ, ಐಕ್ಯೂ ಬಗ್ಗೆ ಏನೋ ಇನ್ಫಾರ್ಮೇಶನ್ ಇದ್ದಾಗ ಐಕ್ಯೂ ಫೋನ್ ಮೇಲೆ, ಐಕ್ಯೂ ಟಾಪಿಕ್ ಮೇಲೆ ಇನ್ಫಾರ್ಮೇಶನ್ ಕಳಿಸುತ್ತೆ. ಸೊ ಇವಾಗ ಏನಾಗುತ್ತೆ, ವೆನೆವರ್ ದೆರ್ ಈಸ್ ಅ ಮೆಸೇಜ್ ಆನ್ ದಿಸ್ ಸ್ಯಾಮ್ಸಂಗ್ ಟಾಪಿಕ್, ಈ ಟಾಪಿಕ್ ಅಲ್ಲಿ ಇರೋ ಇನ್ಫಾರ್ಮೇಶನ್ ಯಾರು ಸಬ್ಸ್ಕ್ರೈಬ್ ಮಾಡಿರ್ತಾರೆ ಅವರಿಗೆ ಆ ಇನ್ಫಾರ್ಮೇಶನ್ ಹೋಗುತ್ತೆ. ದಿಸ್ ಈಸ್ ಹೌ ದ ಪಬ್ಲಿಷರ್ ಪಬ್ಲಿಷಸ್ ಅ ಮೆಸೇಜ್, ಪಬ್ಲಿಷರ್ ಪಬ್ಲಿಷಸ್ a message, subscriber subscribes to topics to receive the message, receive the message. This is called as your publisher subscriber pattern. ಓಕೆ, ಇಲ್ಲಿ ಟಾಪಿಕ್ಸ್ ಇರುತ್ತೆ, ಪಬ್ಲಿಷರ್ ಇರುತ್ತೆ, ಸಬ್ಸ್ಕ್ರೈಬರ್ ಇರುತ್ತೆ. ಇದು ನೀನು ನೆಕ್ಸ್ಟ್ ಇನ್ನೊಂದು ಲೆವೆಲ್ ಡೀಟೇಲ್ ಅಲ್ಲಿ ನೋಡೋಣ. ಇದು ನೀವೆಲ್ಲ ಅರ್ಥ ಆಯ್ತಾ? ದಿಸ್ ಇಸ್ ವಾಟ್ ಐ ಎಕ್ಸ್ಪ್ಲೇನ್ ಇನ್ ದ ಪ್ರೀವಿಯಸ್ ಸ್ಲೈಡ್. ಪಬ್ಲಿಷರ್, the topics, publishes to the topics, and subscriber will subscribe to one or more topics. Okay, ರಾಮ್ ನೋಡಿ ಎರಡು ಟಾಪಿಕ್ಗೆ ಸಬ್ಸ್ಕ್ರೈಬ್ ಆಗಿದ್ದಾನೆ, ಶ್ಯಾಮ್ ಅಂಡ್ ರಾಬರ್ಟ್ ಆರ್ ಸಬ್ಸ್ಕ್ರೈಬ್ ಟು ಓನ್ಲಿ ಒನ್ ಟಾಪಿಕ್. ಈಗ ರಾಬರ್ಟಿಗೆ ಸ್ಯಾಮ್ಸಂಗ್ ಫೋನ್ ಬಗ್ಗೆ ಏನಾದರೂ ಲಾಂಚ್ ಇತ್ತು ಅಂದ್ರೆ ರಾಬರ್ಟ್ ವಿಲ್ ನಾಟ್ ಗೆಟ್ ಎನಿ ಇನ್ಫಾರ್ಮೇಶನ್. ರಾಬರ್ಟಿಗೆ ಯಾಕೆ ಸಿಗಲ್ಲ? ಯಾಕಂದ್ರೆ ರಾಬರ್ಟ್ ಹ್ಯಾಸ್ ಸಬ್ಸ್ಕ್ರೈಬ್ ಟು ಓನ್ಲಿ ಐಕ್ಯೂ ಟಾಪಿಕ್, ನಾಟ್ ಟು ಸ್ಯಾಮ್ಸಂಗ್ ಟಾಪಿಕ್ ಅಂಡ್ ಐಫೋನ್ ಟಾಪಿಕ್. ಅದೇ ಶ್ಯಾಮಿಗೆ ಸ್ಯಾಮ್ಸಂಗ್ ಬಗ್ಗೆನೂ ಏನೋ ಇನ್ಫಾರ್ಮೇಶನ್ ಸಿಗಲ್ಲ, ಐಕ್ಯೂ ಬಗ್ಗೆನೂ ಏನು ಇನ್ಫಾರ್ಮೇಶನ್ ಸಿಗಲ್ಲ, ಯಾಕಂದ್ರೆ ಶ್ಯಾಮ್ ಹ್ಯಾಸ್ ಸಬ್ಸ್ಕ್ರೈಬ್ಡ್ ಓನ್ಲಿ ಟು ಐಫೋನ್ ಟಾಪಿಕ್. ರಾಮಿಗೆ ಏನು ಸಿಗುತ್ತೆ? ರಾಮಿಗೆ ಐಕ್ಯೂ ಟಾಪಿಕ್ ಬಗ್ಗೆ, ಐಕ್ಯೂ ಫೋನ್ಸ್ ಬಗ್ಗೆ ಏನಾದರೂ ಲಾಂಚ್ ಇತ್ತು ಮಾತ್ರ ಇನ್ಫಾರ್ಮೇಶನ್ ಸಿಗಲ್ಲ. ಬಟ್ ರಾಮ್ ವಿಲ್ ಗೆಟ್ ಇನ್ಫಾರ್ಮೇಶನ್ ಬೋತ್ ಆನ್ ಸ್ಯಾಮ್ಸಂಗ್ ಫೋನ್ಸ್ ಅಂಡ್ ಐಫೋನ್ಸ್. ಯಾಕಂತಂದ್ರೆ ಹಿ ಹ್ಯಾಸ್ ಸಬ್ಸ್ಕ್ರೈಬ್ ಟು ಬೋತ್ ದಿಸ್ ಟಾಪಿಕ್ಸ್. ಓಕೆ, ದಿಸ್ ಇಸ್ ಎನ್ ಇ ಕಾಮರ್ಸ್ ಎಕ್ಸಾಂಪಲ್. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಬ್ಯಾಂಕಿಂಗ್ ಎಕ್ಸಾಂಪಲ್ ತಗೊಳ್ಳೋಣ. ಈಗ ನಾವು ಲಾಸ್ಟ್ ಸ್ಲೈಡ್ ಅಲ್ಲಿ ನೋಡಿದ್ವಿ, ದೇರ್ ವಾಸ್ ಒನ್ ಪಬ್ಲಿಷರ್ ಪಬ್ಲಿಷಿಂಗ್ ಟು ಮಲ್ಟಿಪಲ್ ಟಾಪಿಕ್ಸ್. ಜನರಲಿ ಏನಾಗುತ್ತೆ, ದೇರ್ ಕುಡ್ ಬಿ ಮಲ್ಟಿಪಲ್ ಪಬ್ಲಿಷರ್ಸ್, ದೇರ್ ಕುಡ್ ಬಿ ಮಲ್ಟಿಪಲ್ ಟಾಪಿಕ್ಸ್, ದೇರ್ ಕುಡ್ ಬಿ ಮಲ್ಟಿಪಲ್ ಸಬ್ಸ್ಕ್ರೈಬರ್ಸ್.
ಓಕೆ, ಈಗ ಇದರಲ್ಲಿ ಏನಾಗುತ್ತೆ ನಿಮಗೆ ನೋಡಿ, ಇದೊಂದು ಬ್ಯಾಂಕ್. ಓಕೆ, ಬ್ಯಾಂಕಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ. ಈಚ್ ಡಿಪಾರ್ಟ್ಮೆಂಟ್ ಲೆಟ್ಸ್ ಕನ್ಸಿಡರ್ ದಮ್ ಎಸ್ ಅ ಪಬ್ಲಿಷರ್. ಕಾರ್ಡ್ ಡಿಪಾರ್ಟ್ಮೆಂಟ್ ಇಸ್ ಅ ಪಬ್ಲಿಷರ್, ಲೋನ್ಸ್ ಡಿಪಾರ್ಟ್ಮೆಂಟ್ ಇಸ್ ಅ ಪಬ್ಲಿಷರ್, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇಸ್ ಅ ಪಬ್ಲಿಷರ್. ಕಾರ್ಡ್ ಡಿಪಾರ್ಟ್ಮೆಂಟ್ ಏನು, ಎರಡು ಟಾಪಿಕ್ ಇದಾವೆ, ಕ್ರೆಡಿಟ್ ಕಾರ್ಡ್ ಟಾಪಿಕ್, ಡೆಬಿಟ್ ಕಾರ್ಡ್ ಟಾಪಿಕ್. ಲೋನ್ಸ್ ಡಿಪಾರ್ಟ್ಮೆಂಟ್ ಎರಡು ಟಾಪಿಕ್ ಮೇಲೆ ಮೆಸೇಜ್ನ ಪಬ್ಲಿಷ್ ಮಾಡ್ಬೋದು. ಕಾರ್ ಲೋನ್ ಟಾಪಿಕ್, ಹೌಸ್ ಲೋನ್ ಟಾಪಿಕ್. ಅದೇ ಥರ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಕೌಂಟಿಂದ ಏನೇನು ಟಾಪಿಕ್ಸ್ ಇದಾವೆ, ಅಕೌಂಟ್ ಓಪನಿಂಗ್, ಅಕೌಂಟ್ ಕ್ಲೋಜರ್, ಆ ಥರ ಟಾಪಿಕ್ಸಲ್ಲಿ ಇನ್ಫಾರ್ಮೇಷನ್ ಕಳಿಸುತ್ತೆ. ಈಗ ನೀವು ನೋಡ್ಬೋದು, ರಾಮ್, ಶ್ಯಾಮ್ ಆ್ಯಂಡ್ ರಾಬರ್ಟ್ ಆರ್ ಸಬ್ಸ್ಕ್ರೈಬರ್ಸ್. ಇವ್ರು ಏನು ಮಾಡ್ತಾರೆ, ಅದು ರೆಸ್ಪೆಕ್ಟಿವ್ ಅವ್ರು ಯಾವುದಕ್ಕೆ ಯಾವ ಟಾಪಿಕಲ್ಲಿ ಇಂಟ್ರೆಸ್ಟೆಡ್ ಇದ್ದಾರೆ ಅದೇ ಟಾಪಿಕ್ ಮಾತ್ರ ಅವ್ರು ಸಬ್ಸ್ಕ್ರೈಬ್ ಮಾಡ್ತಾರೆ. ಇಲ್ಲಿಗೆ ಏನು ಕೆಲವೊಂದು ಇನ್ಫಾರ್ಮೇಷನ್, ಹೊಸ ಇನ್ಫಾರ್ಮೇಷನ್ ಏನಿದೆ ಪ್ರೀವಿಯಸ್ ಸ್ಲೈಡ್ಗಿಂತ ಅಂದರೆ, ಈ ಎಲ್ಲ ಟಾಪಿಕ್ಸ್ನ ನೀವು ಮೇಂಟೈನ್ ಮಾಡೋದು ಯಾರು, ದಟ್ ಈಸ್ ಕಾಲ್ಡ್ ಅಸ್ ಬ್ರೋಕರ್. ಬ್ರೋಕರ್ ಇಂಟರ್ನಲಿ ಈಸ್ ನಥಿಂಗ್ ಬಟ್ ಅ ಸರ್ವರ್, ಬಟ್ ಇದನ್ನ ಮ್ಯಾನೇಜ್ ಮಾಡೋ ರೀತಿ ಒಂದು ಕೋಡಿಂಗ್ ಮಾಡಿದ್ದಾರೆ, ರೈಟ್? ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಅಸ್ ಬ್ರೋಕರ್. ಓಕೆ, ಇದನ್ನ ನೀವು ಒಂದು ಸರ್ವರ್ ಮೇಲೆ ಡಿಪ್ಲಾಯ್ ಮಾಡಲೇಬೇಕು. ಓಕೆ, ಸೊ ಡೌನ್ ದ ಲೈನ್ ಬ್ರೋಕರ್ ಏನು ಮಾಡುತ್ತೆ, ಬ್ರೋಕರ್ ಮೇಂಟೈನ್ಸ್ ದಿಸ್ ಟಾಪಿಕ್ಸ್. ಓಕೆ, ಇಲ್ಲಿ ನೀವು ನೋಡ್ಬೋದು, ದಿಸ್ ಡೆಬಿಟ್ ಕಾರ್ಡ್ ಟಾಪಿಕ್ಗೆ ಇವನ್ ದೋ ದೇರ್ ಇಸ್ ಬಿಂಗ್ಸ್ ಅಂದ್ರೆ ಪಬ್ಲಿಷರ್ ಪಬ್ಲಿಷ್ ಮಾಡಿದ್ರೇನು, ಕಾರ್ಡ್ಸ್ ಡಿಪಾರ್ಟ್ಮೆಂಟ್ ಪಬ್ಲಿಷ್ ಮಾಡಿದ್ರೇನು, ದೇರ್ ಇಸ್ ನೋ ಸಬ್ಸ್ಕ್ರೈಬರ್ ಹೂ ಹಸ್ ಸಬ್ಸ್ಕ್ರೈಬ್ ಟು ದಿಸ್ ಟಾಪಿಕ್. ಇದು ಒಂದು ಸಿನಾರಿಯೋ ಇರ್ಬೋದು. ಓಕೆ, ಮೇ ಬಿ ದೇರ್ ಇಸ್ ಅ ನ್ಯೂ ಸಬ್ಸ್ಕ್ರೈಬರ್ ಲೇಟರ್ ಹೂ ಕ್ಯಾನ್ ಸಬ್ಸ್ಕ್ರೈಬ್ ಟು ಡೆಬಿಟ್ ಕಾರ್ಡ್ ಟಾಪಿಕ್. ಓಕೆ, ಇಲ್ಲಿ ನೋಡಿ, ಇದೇ ತರ ಈಗ ಒಂದೇ ಪಬ್ಲಿಷರ್ ಈಸ್ ಪಬ್ಲಿಷಿಂಗ್ ಟು ಮಲ್ಟಿಪಲ್ ಟಾಪಿಕ್ಸ್, ದಟ್ ಈಸ್ ಆಲ್ಸೋ ಎ ಪಾಸಿಬಿಲಿಟಿ. ಈಗ ಇನ್ನೊಂದೇನಂದ್ರೆ ಒಂದೇ ಟಾಪಿಕ್ಗೆ ಮಲ್ಟಿಪಲ್ ಪಬ್ಲಿಷರ್, ಲೆಟ್ಸ್ ಸೇ ದಿಸ್ ಈಸ್ ಪಬ್ಲಿಷರ್ ನ್ಯೂ, ಸಮ್ ಅದರ್ ಪಬ್ಲಿಷರ್. ಓಕೆ, ಲೆಟ್ಸ್ ಸೇ ಅಕೌಂಟ್ ಕ್ಲೋಜರ್, ಅಕೌಂಟ್ ಡಿಪಾರ್ಟ್ಮೆಂಟ್ ಎಂದು ಅನ್ಕೊಂಡ್ಬಿಡೋಣ. ಅಕೌಂಟ್ ಡಿಪಾರ್ಟ್ಮೆಂಟ್, ವೆನೆವರ್ ದೇರ್ ಇಸ್ ಅ ಕ್ಲೋಜರ್ ಆಫ್ ಅಕೌಂಟ್ ಡಿಪಾರ್ಟ್ಮೆಂಟ್ ವಿಲ್ ಆಲ್ಸೋ ಸೆಂಡ್ ಅ ಟಾಪಿಕ್ ಟು credit card, also send a message to credit card topic telling that, so that the credit card will be closed. ಯಾಕಂದ್ರೆ ನೀವು ಒಂದು ಅಕೌಂಟ್ ಕ್ಲೋಸ್ ಮಾಡ್ತಾ ಇದ್ದೀರಾ. ಸೊ ಒನ್ ಪಬ್ಲಿಷರ್ ಕ್ಯಾನ್, ಮಲ್ಟಿಪಲ್ ಪಬ್ಲಿಷರ್ ಕ್ಯಾನ್ ಸೆಂಡ್ ದ ಇನ್ಫಾರ್ಮೇಶನ್ ಟು ಅ ಸಿಂಗಲ್ ಟಾಪಿಕ್ ಆಲ್ಸೋ. ಓಕೆ, ಸೊ ಇದು ನಿಮಗೆ ರಿಲೇಷನ್ ಅರ್ಥ ಆಗಿರ್ಬೋದು ಅನ್ಕೊಂತೀನಿ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಈಗ ನೀವು ಈ ವಿಡಿಯೋಲಿ ನಾವೇನೇ ನೋಡಿದ್ವಿ, ಪಬ್ಲಿಷರ್ ಸಬ್ಸ್ಕ್ರೈಬರ್ ಪ್ಯಾಟರ್ನ್ ಏನಕ್ಕೆ ಬೇಕು, ಡಿಫ್ರೆಂಟ್ ಟರ್ಮಿನಾಲಜೀಸ್, ಏನ್ ಟರ್ಮಿನಾಲಜೀಸ್, ಪಬ್ಲಿಷರ್ ಅಂದ್ರೆ ಏನು, ಸಬ್ಸ್ಕ್ರೈಬರ್ ಅಂದ್ರೆ ಏನು, ಬ್ರೋಕರ್ ಅಂದ್ರೆ ಏನು, ರೈಟ್, ಟಾಪಿಕ್ ಅಂದ್ರೆ ಏನು, ಇವನ್ನೆಲ್ಲ ನೋಡಿದ್ವಿ. ಹೌ ಕಮ್ಯುನಿಕೇಶನ್ ಹ್ಯಾಪನ್ಸ್, ಅವೆಲ್ಲದ್ರ ಮಧ್ಯೆ ಕಮ್ಯುನಿಕೇಶನ್ ಹೇಗಾಗುತ್ತೆ, ನಾವು ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಅಲ್ವಾ. ಇ ಕಾಮರ್ಸ್, ಬ್ಯಾಂಕಿಂಗ್, ದೇರ್ ಆರ್ ಪ್ಲೆಂಟಿ ಆಫ್ ಅದರ್ ಪ್ಲೇಸಸ್ ವೇರ್ ವಿ ಯೂಸ್ ದಮ್. ಈಗ ನೀವು ಇಲ್ಲಿವರೆಗೆ ವಿಡಿಯೋ ನೋಡಿದ್ದೀರಾ ಅಂತಂದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂತಿದ್ದೀನಿ, ರೈಟ್? ಇದರಲ್ಲಿ ಈಗ ನಾನು ಮುಂಚೆ ಹೇಳ್ದಂಗೆ ಈ ಮೂರು ಏನಿದೆಯಲ್ಲ, ಪಬ್ಸಬ್ ಪ್ಯಾಟರ್ನ್, ಅಬ್ಸರ್ವರ್ ಪ್ಯಾಟರ್ನ್, ಮೆಸೇಜ್ ಕ್ಯೂ ಪ್ಯಾಟರ್ನ್, ಇದ್ರ ಮಧ್ಯೆ ಡಿಫ್ರೆನ್ಸ್ ಏನು ಅಂತ ಹೇಳ್ತೀನಿ ನಿಮಗೆ. ಸಿ, ದೀಸ್ ಪಬ್ಸಬ್ ಪ್ಯಾಟರ್ನ್ ಅಂಡ್ ಮೆಸೇಜ್ ಕ್ಯೂ ಪ್ಯಾಟರ್ನ್ ಮೇನ್ಲಿ ಆರ್ ಯೂಸ್ ಟು decouple the systems or decouple the architecture. ಡಿಕಪ್ಲಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಏನು ಡಿಕಪ್ಲಿಂಗ್ ಅಂತಂದ್ರೆ, ಕಪಲ್ ಅಂತ ಅಂದ್ರೆ ಏನು, ಟು ಸ್ಟೇ ಟುಗೆದರ್, ರೈಟ್? ಡಿಕಪಲ್ ಅಂತ ಅಂದ್ರೆ ಈ ನೀವು ಸಿಸ್ಟಮ್ಸ್ನ ಸಪ್ರೇಟ್ ಆಗಿ ಮಾಡೋದು, ಅವೆರಡರ ಮಧ್ಯ ಡಿಪೆಂಡೆನ್ಸಿನ ರಿಸಾಲ್ವ್ ಮಾಡೋದು, ಅವ್ರ ಡಿಪೆಂಡೆನ್ಸಿನ ಬರದೇ ಇರೋ ತರ ಮಾಡೋದು, ದಟ್ ಈಸ್ ಯುವರ್ ಡಿಕಪ್ಲಿಂಗ್. ಓಕೆ, ಈಗ ಪಬ್ಸಬ್ ಪ್ಯಾಟರ್ನ್ ಅಲ್ಲಿ ಏನಂತಂದ್ರೆ, ಇಟ್ ಈಸ್ ಮೇನ್ಲಿ ಮೋರ್ ಆಫ್ ಅ ನೋಟಿಫಿಕೇಶನ್ ಥಿಂಗ್, ರೈಟ್? ಇನ್ ಕೇಸ್ ಆಫ್ ಇವೆಂಟ್ ಬೇಸ್ಡ್ ಸಿಸ್ಟಮ್ಸ್ ಅಲ್ಲಿ ನೀವು ಏನು ಯೂಸ್ ಮಾಡ್ತೀರಾ, ಮೇನ್ಲಿ ಪಬ್ಸಬ್ ಪ್ಯಾಟರ್ನ್ ಯೂಸ್ ಮಾಡ್ತೀರಾ, ಪಬ್ಲಿಷರ್ ಸಬ್ಸ್ಕ್ರೈಬರ್ ಪ್ಯಾಟರ್ನ್ ಯೂಸ್ ಮಾಡ್ತೀರಾ. ಮೆಸೇಜ್ ಕ್ಯೂ ಎಲ್ಲಿ ಯೂಸ್ ಆಗುತ್ತೆ, ಅಂದ್ರೆ ಫಾರ್ ಎಕ್ಸಾಂಪಲ್ ದೇರ್ ಆರ್ ಟೂ ಸಿಸ್ಟಮ್ಸ್, ಒನ್ ಇಸ್ ಸಿಸ್ಟಮ್ 1, ಅನದರ್ ಇಸ್ ಸಿಸ್ಟಮ್ 2. ಈಗೇನಾಗುತ್ತೆ, ಸಿಸ್ಟಮ್ 1 ಈಸ್ ಪ್ರೊಡ್ಯೂಸಿಂಗ್ ಸಮ್ ಮೆಸೇಜಸ್, ಸಿಸ್ಟಮ್ 2 ಈಸ್ ಕನ್ಸ್ಯೂಮಿಂಗ್ ಮೆಸೇಜಸ್. ಸಿಸ್ಟಮ್ 1 ಫಾಸ್ಟ್ ಆಗಿ ಮೆಸೇಜಸ್ ಪ್ರೊಡ್ಯೂಸ್ ಮಾಡುತ್ತೆ, ಆದರೆ ಸಿಸ್ಟಮ್ 2 ಸ್ಲೋ ಆಗಿ ಮೆಸೇಜಸ್ನ ಕನ್ಸ್ಯೂಮ್ ಮಾಡುತ್ತೆ. ಓಕೆ, ಬೋತ್ ಆರ್ ಡಿಪೆಂಡೆಂಟ್. ದಿಸ್ ಯು ಕ್ಯಾನ್ ಆಲ್ಸೋ ಕನ್ಸಿಡರ್ ಆಸ್ ಮೈಕ್ರೋ ಸರ್ವಿಸಸ್. ದಿಸ್ ಇಸ್ ಮೈಕ್ರೋ ಸರ್ವಿಸ್ 1, ದಿಸ್ ಇಸ್ ಮೈಕ್ರೋ ಸರ್ವಿಸ್ 2. ಓಕೆ, ಈಗ ಮೈಕ್ರೋ ಸರ್ವಿಸ್ 2 ಈಸ್ ಡಿಪೆಂಡೆಂಟ್ ಆನ್ ಮೈಕ್ರೋ ಸರ್ವಿಸ್ 1 ಫಾರ್ ಸಮ್ ಇನ್ಫಾರ್ಮೇಶನ್. ಅವಾಗ ಏನಾಗುತ್ತೆ, ಈ ಮೈಕ್ರೋ ಸರ್ವಿಸ್ 1 ಏನ್ ಮಾಡುತ್ತೆ, ನೀವು ಇದು ಎರಡರ ಮಧ್ಯೆ ಒಂದು ಕ್ಯೂನ ತರಬಹುದು. ವಾಟ್ ಇಸ್ ದಟ್ ಕ್ಯೂ? ಈ ಕ್ಯೂ ಅಲ್ಲಿ ಏನಾಗುತ್ತೆ, ಮೈಕ್ರೋ ಸರ್ವಿಸ್ 1 ಏನ್ ಮಾಡುತ್ತೆ, ಈ ಕ್ಯೂ ಒಳಗೆ ಮೆಸೇಜ್ ಹಾಕುತ್ತೆ, ಈ ಮೆಸೇಜ್ನ ಮೈಕ್ರೋ ಸರ್ವಿಸ್ 2 ಕನ್ಸ್ಯೂಮ್ ಮಾಡುತ್ತೆ. ಸೊ ಹಿಯರ್ ದ ಕಾನ್ಸೆಪ್ಟ್ ಇಸ್ ಪ್ರೊಡ್ಯೂಸರ್ ಅಂಡ್ ಕನ್ಸ್ಯೂಮರ್. ಇದಕ್ಕೆ ನಾನು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಮೆಸೇಜ್ ಕ್ಯೂ ಪ್ಯಾಟರ್ನ್ ಬಗ್ಗೆ, ಬಟ್ ದಿಸ್ ಇಸ್ ದ ಫಂಡಮೆಂಟಲ್ ಆಫ್ ಮೆಸೇಜ್ ಕ್ಯೂ ಪ್ಯಾಟರ್ನ್. ಈಗ ಅಬ್ಸರ್ವರ್ ಪ್ಯಾಟರ್ನ್ ಏನು, ತುಂಬಾ ಜನ ಕನ್ಫ್ಯೂಷನ್ ಆಗಿರ್ತಾರೆ. ಪಬ್ಸಬ್ ಅಂಡ್ ಅಬ್ಸರ್ವರ್ ಒಂದೇ ಅಂತ ಅನ್ಕೊಂಡಿರ್ತಾರೆ, ಆದರೆ ಅಬ್ಸರ್ವರ್ ಬಂದ್ಬಿಟ್ಟು ಪಬ್ಲಿಷರ್ ಅಂಡ್ ಸಬ್ಸ್ಕ್ರೈಬರ್ ಈಸ್ ಯೂಸ್ ಟು ಡಿಕಪಲ್ ದ ಸಿಸ್ಟಮ್ಸ್.
ಯಾಕಂದ್ರೆ ಪಬ್ಲಿಷರ್ ಅಂಡ್ ಸಬ್ಸ್ಕ್ರೈಬರ್ ಅಲ್ಲಿ ಸಬ್ಸ್ಕ್ರೈಬರ್ ಯಾರು ಅಂತ ಪಬ್ಲಿಷರಿಗೆ ಗೊತ್ತಿರೋ ಅವಶ್ಯಕತೆ ಇಲ್ಲ. the publisher need not know who and all have subscribed to the respective topics. ಇದು ಪಬ್ಲಿಷರಿಗೆ ಅವಶ್ಯಕತೆ ಇಲ್ಲ. ಆದರೆ ಈ ಒಬ್ಸರ್ವರ್ ಪ್ಯಾಟರ್ನ್ ಅಲ್ಲಿ ಹೇಗಿರುತ್ತೆ, ದಿಸ್ ಈಸ್ ಮೇನ್ಲಿ ವಿತ್ ಇನ್ ಅ ಸಿಂಗಲ್ ಸಿಸ್ಟಮ್. ಒಂದು ಸಿಂಗಲ್ ಸಿಸ್ಟಮ್ ಅಲ್ಲೇ ಒಬ್ಸರ್ವರ್ ಪ್ಯಾಟರ್ನ್ ನ ಒಬ್ಸರ್ವ್ ಮಾಡಬಹುದು, ಅದೇ ನೋಟಿಸ್ ಮಾಡಬಹುದು. ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ದಿರ್ ಇಸ್ ಅ ಫ್ರಂಟ್ ಎಂಡ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ದಿರ್ ಇಸ್ ಅ ಬಟನ್, ಫಾರ್ ಎಕ್ಸಾಂಪಲ್ ಅಪ್ಲೈ ಅಂತ ಇರುತ್ತೆ. ಈ ಅಪ್ಲೈ ಅಂತ ಬಟನ್ ನಾವು ಕ್ಲಿಕ್ ಮಾಡಿದ ತಕ್ಷಣನೇ ಅವಾಗ ಏನಾಗುತ್ತೆ, a form, ನಾವೇನು ಫಾರ್ಮ್ ಫಿಲ್ ಮಾಡಿರ್ತೀವಿ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಓಕೆ, ದೇರ್ ಆರ್ ಮಲ್ಟಿಪಲ್ ಫಾರ್ಮ್ ಫೀಲ್ಡ್ಸ್ ಆಫ್, ನೀವು ಫಾರ್ ಎಕ್ಸಾಂಪಲ್ IRCTC ತಗೋಬಹುದು ಅಥವಾ ನಿಮ್ಮ ಜಿಮೇಲ್ ತಗೋಬಹುದು, ರೈಟ್? ನೀವು ಅಕೌಂಟ್ ಯೂಸರ್ ನೇಮ್ ಪಾಸ್ವರ್ಡ್ ಸಬ್ಮಿಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿರ್ತೀರಾ, ನೀವು ಅಲ್ಲಿ ಸಬ್ಮಿಟ್ ಅಂತ ಕೊಡ್ತೀರಾ. ಆ ಕೊಟ್ಟಾಗ ಏನಾಗುತ್ತೆ, ಈ ಫಾರ್ಮ್ನ ಈ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ದೇರ್ ಶುಡ್ ಬಿ ಸಮ್ ಆಕ್ಷನ್ ಟೇಕನ್. ದಿಸ್ ಥಿಂಗ್ ಈಸ್ ಕಾಲ್ಡ್ as an observer pattern. ಅಂದ್ರೆ there is some other, let's say, system or module which is observing the click on this particular button. So this is called as observer pattern. Andre ಏನು, observer is within a single system, but publisher and subscriber are across systems, right? This is system 1 and this is system 2. Same thing holds good with message queue pattern. So this is the difference between pub/sub pattern, observer pattern and message queue pattern. ಈಗ ನಿಮಗೆ ಇದೊಂದು ಅರ್ಥ ಆಗಿರ್ಬೋದು ಅನ್ಕೊಂತೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ಮೆನ್ಷನ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್. I will try my best to answer them. So thanks for watching the video till the end. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.